ಪಾಕಿಸ್ತಾನಕ್ಕೆ ವಿನಾಶಕಾಲ ಹತ್ತಿರ ಬಂದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಭಾರತ ಕೊಟ್ಟಿರುವಂತಹ ಏಟನ್ನು ಪಾಕಿಸ್ತಾನ ಹುಟ್ಟಡಗಿಸುವಂತೆ ಮಾಡಿದೆ. ಪಾಕಿಸ್ತಾನಕ್ಕೆ ಅಕ್ಕಪಕ್ಕದ ದೇಶಗಳಿಂದ ಮಾತ್ರ ಅಲ್ಲ, ಅದರದ್ದೇ ದೇಶದಿಂದ ಸಂಕಷ್ಟ ಶುರುವಾಗಿದೆ. ಅವರ ಜನರೇ ಅವರಿಗೆ ಬಾಂಬ್ ಹಾಕ್ತಾ ಇದ್ದಾರೆ. ಪಾಕಿಸ್ತಾನ ಮಾಡಿರೋ ಹೇಸಿಗೆ ತಿನ್ನೋ ಕೆಲಸದಿಂದ ಈ ಹದಗೆಟ್ಟ ದೇಶ ಚೂರಾಗ್ತಾ ಇದೆ. ಬಲೂಚಿಸ್ತಾನ್ ಪಾಕ್ನಿಂದ ಪ್ರತ್ಯೇಕವಾಗಿ ಹೊಸ ರಾಷ್ಟ್ರವನ್ನು ನಿರ್ಮಿಸಿದೆ. ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾ ನಂತರ ಇದೀಗ ಸಿಂಧ್ ಪ್ರಾಂತ್ಯದಲ್ಲಿ ದಂಗೆ ಭುಗಿಲೆದ್ದಿದೆ. ಜನರು ಪೊಲೀಸರ ಮೇಲೆ ದಾಳಿ ಮಾಡ್ತಾ ಇದ್ದು, ಗೃಹ ಸಚಿವರ ಮನೆಗೂ ಬೆಂಕಿ ಹಚ್ಚಿದ್ದಾರೆ. ಬಲೂಚಿಸ್ತಾನ್ ಮಾತ್ರ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಪಾಕಿಸ್ತಾನದ 3 ರಾಜ್ಯಗಳಾದ ಖೈಬರ್ ಪಖ್ತೂನ್ಖ್ವಾ, ಬಲೂಚಿಸ್ತಾನ್ ಮತ್ತು ಸಿಂಧ್ ಪ್ರತ್ಯೇಕ ರಾಷ್ಟ್ರ ಮಾಡುವುದಕ್ಕೆ ತೀರ್ಮಾನಿಸಿದ್ದು, ಪಾಕ್ ಸರ್ಕಾರ ಮತ್ತು ಪಾಕ್ ಸೇನೆಯ ಮೇಲೆ ದಂಗೆ ಎದ್ದಿವೆ. ಈ 3 ರಾಜ್ಯಗಳಲ್ಲಿ ಮೊದಲು ಯಾವುದು ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆಯುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಜನರು ಬಹಳ ದಿನಗಳಿಂದ ಸಿಂಧು ದೇಶವನ್ನ ಬೇಡುತ್ತಿದ್ದಾರೆ. ಹಾಗಾಗಿ ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾಕ್ಕಿಂತ ಮೊದಲೇ ಸಿಂಧ್ ರಾಜ್ಯ ಪಾಕ್ನಿಂದ ಬೇರ್ಪಟ್ಟು ಹೊಸ ದೇಶವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ಭಯೋತ್ಪಾದಕ ಸೇನೆಯ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರನ್ನ ಪಾಕ್ನ ಫೀಲ್ಡ್ ಮಾರ್ಷಲ್ ಆಗಿ ನೇಮಕ ಮಾಡಲಾಗಿದೆ. ಪಾಕ್ ದೇಶ ಭಾರತದ ಎದುರು ಸೋತರೂ ಕೂಡ ಮುನೀರ್ಗೆ ಪ್ರಶಸ್ತಿ ನೀಡಿರೋದು ಹಾಸ್ಯಾಸ್ಪದ. ಇದರಿಂದ ಪಾಕ್ ತುಂಡಾಗೋ ಸೂಚನೆ ಸಿಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಸೈನಿಕರ ಮೇಲೆ ಪಾಕ್ ಮೂಲದ ಉಗ್ರ ಸಂಘಟನೆ ದಾಳಿ ಮಾಡಿದೆ. ವಜೀರಿಸ್ತಾನದ ಮಿರಾನ್ ಶಾದ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನದ ಮಿಲಿಟರಿ ಬೆಂಗಾವಲು ವಾಹನದ ಮೇಲೆ ಶಸ್ತ್ರಸಜ್ಜಿತ ವ್ಯಕ್ತಿಗಳ ದೊಡ್ಡ ಗುಂಪು ಭಾರಿ ಪ್ರಮಾಣದಲ್ಲಿ ದಾಳಿ ನಡೆಸಿದ್ದು, ಮಿಲಿಟರಿ ವಾಹನಗಳಿಗೆ ಗಂಭೀರ ಹಾನಿಯಾಗಿದೆ. ಹಲವು ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ. ಪಾಕಿಸ್ತಾನಿ ತಾಲಿಬಾನ್ನ 3 ಬಣಗಳನ್ನು ಒಳಗೊಂಡ ಹೊಸದಾಗಿ ರೂಪುಗೊಂಡ ಉಗ್ರಗಾಮಿ ಮೈತ್ರಿಕೂಟವಾದ ಇತ್ತೆಹಾದ್ ಉಲ್ ಮುಜಾಹಿದ್ದೀನ್ ಪಾಕಿಸ್ತಾನ್ ಈ ದಾಳಿಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ. ಸ್ಥಳೀಯ ಮೂಲಗಳ ಪ್ರಕಾರ ನೋಡೋದಾದ್ರೆ, ಈ ದಾಳಿಯಲ್ಲಿ ಪಾಕಿಸ್ತಾನದ 8 ಮಿಲಿಟರಿ ವಾಹನಗಳು ಹಾನಿಗೊಳಗಾಗಿದ್ದು, 2 ಸಂಪೂರ್ಣವಾಗಿ ನಾಶವಾಗಿವೆ. ಹಲವಾರು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲ, ಒಂದಾನೊಂದು ಕಾಲದಲ್ಲಿ ಪಾಕಿಸ್ತಾನದ ಸ್ನೇಹಿತರಾಗಿದ್ದ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಈಗ ಪಾಕಿಸ್ತಾನದ ವಿರುದ್ಧವೇ ತಿರುಗಿಬಿದ್ದಿದೆ. ಪಹಲ್ಗಾಮ್ನಲ್ಲಿ ನಡೆದ ಅಮಾಯಕರ ಮೇಲಿನ ದಾಳಿಯ ಬಳಿಕ ಭಾರತವು ಸಿಂಧೂ ನದಿ ನೀರು ಒಪ್ಪಂದವನ್ನು ಅಮಾನತುಗೊಳಿಸಿತ್ತು. ಇದರಿಂದ ಪಾಕಿಸ್ತಾನಕ್ಕೆ ಬರುವ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಲಿದೆ. ಈ ನಡುವೆ ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೂಡ ಪಾಕಿಸ್ತಾನದ ವಿರುದ್ಧ ಇದೇ ತಂತ್ರವನ್ನು ಅನುಸರಿಸ್ತಾ ಇವೆ. ಅಫ್ಘಾನಿಸ್ತಾನದಿಂದ ಹುಟ್ಟಿ ಪಾಕಿಸ್ತಾನಕ್ಕೆ ಹೋಗುವ ಕುನಾರ್ ನದಿಗೆ ಅಣೆಕಟ್ಟು ನಿರ್ಮಿಸಲು ಸಿದ್ಧತೆ ನಡೆಸುತ್ತಿವೆ. ಕುನಾರ್ ನದಿ ಪಾಕಿಸ್ತಾನದ ಕೃಷಿಗೆ ಜೀವನಾಡಿಯಾಗಿದೆ. ಬಲೂಚ್ ಕಾರ್ಯಕರ್ತ ಮೀರ್ ಯಾರ್ ಬಲೂಚ್ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಾಲಿಬಾನ್ ಈಗ ಕುನಾರ್ ನದಿಗೆ ಅಣೆಕಟ್ಟು ನಿರ್ಮಿಸಲು ಸಿದ್ಧತೆ ನಡೆಸುತ್ತಿದೆ ಅಂತ ಬರೆದುಕೊಂಡಿದ್ದಾರೆ. ತಾಲಿಬಾನ್ ನಿಜವಾಗಿಯೂ ಕುನಾರ್ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಿದರೆ ಪಾಕಿಸ್ತಾನದ ಕೃಷಿಗೆ ಭಾರೀ ಹೊಡೆತ ಬೀಳಲಿದೆ. ಇನ್ನೊಂದು ಕಡೆ ಭಯೋತ್ಪಾದನೆ, ಮಾದಕ ವಸ್ತು ಕಳ್ಳ ಸಾಗಾಣೆ ಮತ್ತು ಅಕ್ರಮ ಒಳನುಸುಳುವಿಕೆಯನ್ನ ತಡೆಗಟ್ಟಲು ಇರಾನ್ ತನ್ನ ಪೂರ್ವ ಗಡಿಯಲ್ಲಿ 300 ಕಿಲೋಮೀಟರ್ ಉದ್ದ ಮತ್ತು 4 ಕಿಲೋಮೀಟರ್ ಎತ್ತರದ ಗೋಡೆಯನ್ನ ನಿರ್ಮಿಸೋ ತಯಾರಿ ನಡೆಸಿದೆ. ಕಳೆದ ವರ್ಷ ಕೆರ್ಮನ್ ಮತ್ತು ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ನಡೆದ ಪ್ರಮುಖ ಭಯೋತ್ಪಾದಕ ದಾಳಿಗಳ ನಂತರ ಇರಾನ್ ಈ ಗೋಡೆಯನ್ನ ನಿರ್ಮಿಸಲು ತೀರ್ಮಾನಿಸಿತ್ತು. ಈ ದಾಳಿಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಬರುವ ಉಗ್ರರೇ ಕಾರಣ ಅಂತ ಇರಾನ್ ಆರೋಪ ಮಾಡಿತ್ತು. ಒಟ್ಟಾರೆ ಪಾಕಿಸ್ತಾನಕ್ಕೆ ತನ್ನ ದೇಶದಲ್ಲಿ ನಡೆಯುತ್ತಿರುವ ದಾಳಿಯನ್ನ ಹತೋಟಿಗೆ ತರಲು ಸಾಧ್ಯವಾಗ್ತಾ ಇಲ್ಲ. ಭಾರತದ ಜೊತೆ ತಾಲಿಬಾನ್ ಪಡೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡುತ್ತಿವೆ. ಇದರಿಂದ ಪಾಕಿಸ್ತಾನ ದಿನದಿಂದ ದಿನಕ್ಕೆ ಶಕ್ತಿ ಕಳೆದುಕೊಳ್ಳುತ್ತಿದೆ. ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಂತಾಗಿದೆ ಸದ್ಯಕ್ಕೆ ಪಾಕಿಸ್ತಾನದ ಸ್ಥಿತಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.